ಸರಸ್ವತಿ. ಓ ಬನ್ನಿ ವಿನಯ್, ಒಳಗೆ ಬನ್ನಿ, ನಿಮಗೋಸ್ಕರನೇ ವೇಟಿಂಗು, ಬನ್ನಿ. ಬಾರಪ್ಪ ಒಳ ಬಾ. ಆರಾಮಪ್ಪ? ನಮಸ್ತೆ ಅಂಕಲ್, ನಾ ಆರಾಮಾಗಿದ್ದೀನಿ ಅಂಕಲ್. ನೀವೆಲ್ಲ ಆರಾಮಾಗಿದ್ದೀರಾ ಅಂಕಲ್? ನಮಸ್ತೆ ಆಂಟಿ. ಹೂನಪ್ಪ ನಮಸ್ತೆ. ಕೂತ್ಕೋ ಕೂತ್ಕೋ, ನಿನ್ನ ಸಂಬಂಧ ಕಾಯಕತ್ತಿದ್ವಿ. ಅದ ಅಂದ್ಲು ಇನ್ನೊಂದು 10 ನಿಮಿಷ ಇಲ್ಲಿರ್ತಾರಮ್ಮ, ನಾವು ಒಟ್ಟಿಗೆ ಊಟ ಮಾಡೋಣ ಎಲ್ಲರೂ ಅಂತ ಹೇಳಿ. ಕೂತ್ಕೋಪ್ಪ. ಹಾಂ ಆಂಟಿ, ಕೂತ್ಕೊಂಡೆ. ಪಾಪ ನನ್ನಿಂದ ನಿಮ್ಗೆಲ್ರಿಗೂ ತೊಂದರೆ ಆಯ್ತು ಅಂತ ಅನ್ಸುತ್ತಾ? ಸಾರಿ ಆಂಟಿ. ಛೇ ಇಲ್ಲಪ್ಪ, ಹಾಗೇನಿಲ್ಲ. ನಾವು ಎಲ್ಲ ನಾರ್ಮಲ್ 9 ಗಂಟೆ ಮೇಲೆ ಊಟ ಮಾಡೋದು, ನಮಗೂ ಅದು ರೂಢಿನ. ಯಾಕಂದರೆ ಸ್ವಲ್ಪ ಊಟ ಮಾಡಿ ಸ್ವಲ್ಪ ಬಿಟ್ಟು ವಾಕ್ ಮಾಡ್ತೀವಿ. ವಾಕ್ ಮಾಡಿ ನಾವೆಲ್ಲ ಮಲಗದೆ 11-11:30 ಆಗೋಗ್ಬಿಡುತ್ತೆ. ಅದೆಲ್ಲ ರೂಢಿ ಆಗ್ಬಿಡತ್ತೆ ಮೊದಲಿಂದನೂ. ಆಮೇಲೆ ಈಗ ಇವಳು ಸರಸ್ವತಿ ಏನೋ ಬೆಳಗ್ಗೆ ಎದ್ದು ಧ್ಯಾನ ಪ್ರಾಣಾಯಾಮ ಎಲ್ಲ ಮಾಡೋಕ್ಕೆ ಶುರು ಮಾಡಿದಾಗಿಂದನೂ ನಮ್ಮಿಬ್ರು 4:15 ಎಬ್ಬಿಸ್ಬಿಡ್ತಾಳೆ. ಆದರೆ ಮಧ್ಯಾಹ್ನ ಒಂದು ಸ್ವಲ್ಪ ಮಲಗ್ತೀವಿ, ಮಧ್ಯಾಹ್ನ ಏನೂ ಇರಲ್ಲಲ್ಲ ಕೆಲಸ, ಹಾಗಾಗಿ ನೈಟ್ ಲೇಟಾಗಿ ಮಲಗಿದ್ರು ಮ್ಯಾನೇಜ್ ಆಗತ್ತೆ. ನೀ ಕೂತ್ಕೊಪ್ಪ. ಸರಸ್ವತಿ ಬಾರಮ್ಮ, ಮೊದಲು ಊಟ ಮಾಡಿಬಿಡ್ಲಿ, ಆಮೇಲೆ ಬೇಕಾದ್ರೆ ಮಾತಾಡ್ಕೊಂಡು ಕೂರೋಣಂತೆ. ಹಾಂ ಅಮ್ಮ, ಹಂಗೆ ಮಾಡೋಣ ತಗೋರಿ. ಮೊದಲು ನಿಮ್ಮಪ್ಪ ಮತ್ತು ಇವ್ರು ಊಟ ಮಾಡಿಬಿಡ್ಲಿ, ನಿನ್ನ ಫ್ರೆಂಡ್, ಆಮೇಲೆ ಬೇಕಾದ್ರೆ ಊಟ ಮಾಡೋಣ. ಅಲ್ಲ ಆಂಟಿ, ನೀವಿಬ್ಬರು ಕುತ್ಕೊಂಡ್ಬಿಡ್ಬೇಕಿಲ್ರಿ ಒಟ್ಟಿಗೆ. ಎಲ್ಲ ಟೇಬಲ್ ಮೇಲೆ ಇಟ್ಟು ನಾವೇ ಸೆಲ್ಫ್ ಸರ್ವ್ ಮಾಡ್ಕೊಂಡು ಊಟ ಮಾಡ್ಬೋದಿತ್ತು. ಮತ್ತೆ ಯಾಕೆ ನೀವು ಆಮೇಲೆ ಊಟ ಮಾಡ್ತೀರಿ? ಹೌದು ಪ್ರಮೀಳಾ, ಅಷ್ಟ ಮಾಡ್ಬಿಡು. ತಗೊಂಬಂದ್ಬಿಡ್ರಿ ಎಲ್ಲಾನು ಟೇಬಲ್ ಮೇಲೆ ಇಟ್ಟು ಒಟ್ಟಿಗೆ ಇಲ್ಲೇ ನಾವ ಇಟ್ಕೊಂಡು ಊಟ ಮಾಡಕ್ ಬರುತ್ತೆ. ಅಷ್ಟೇ ಮಾಡೋಣ ತಗೊಮ್ಮ. ಆತಳವಾಗಾದ್ರೆ ಬಾ, ತಗೊಂಬಂದೆಲ್ಲ ಟೇಬಲ್ಗೆ ಇಡೋಣ. ವಾ ವಿನಯ್, ವಾ, ನಿಮ್ಮಷ್ಟು ಕಲಾಕಾರ ನಾನು ಬಹುಶಃ ಯಾರನ್ನು ನೋಡಿಲ್ಲ ಅನ್ಸುತ್ತೆ ಜೀವನದಾಗ. ಗೌರಿ ನೀನಾ? ಯಾಕ ಶಾಕ್ ಆತನ? ನೀವು ಆಡಿದ ನಾಟಕನೆಲ್ಲ ನಾನು ನಂಬಿ ಮನೆಗೆ ಹೋದೆ ಅಂತ ಅನ್ಕೊಂಡ್ರಿ? ಸರು ಪುಟ, ಅಮ್ಮ ಯಾರಕ್ಕಿ, ಯಾಕೆ ಹಂಗೆ ಬೇಕತ್ತಾಳ? ನನ್ನ ಫ್ರೆಂಡ್ ಹೆಂಡ್ತಿ ಅಮ್ಮ. ಬಾ ಅಮ್ಮ, ಬಾ ಒಳ ಬಾ, ಕುತ್ಕೋ ಬಾ. ನೀನು ಬಂದಿದ್ದು ಒಳ್ಳೇದಾಯ್ತು ನೋಡಮ್ಮ, ನಂಗೆ ಗೊತ್ತಿರಲಿಲ್ಲ. ಸರು ಅಂದ್ಲು ನನ್ನ ಫ್ರೆಂಡ್ ಬರ್ತಾರ ಒಬ್ಬರ ಅಂದ್ಲು, ಹಂಗಾಗಿ ನಾವು ಗೊತ್ತಾಗಲಿಲ್ಲ. ಸಾರಿ ಅಮ್ಮ. ಬಾ ಕುತ್ಕೋ ಬಾ, ನೀನು ಊಟ ಮಾಡುವಂತೆ ಬಾ. ಓ ಹಲೋ, ನಾನೇನು ಗತಿಗೆಟ್ಟು ನಿಮ್ಮ ಮನೆ ಊಟಕ್ಕೆ ಬಂದಿಲ್ಲ, ಅಥವಾ ಈ ಮಹಾನ್ ಭಾವ ಬಂದಾನಂತ ಐತೆ ನೀನು ನಾನು ಬೆನ್ನು ಹತ್ಕೊಂಡು ಬಂದಿಲ್ಲ ಊಟಕ್ಕೆ. ಗೌರಿ, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಬಾಯಿ ಮುಚ್ಚ ಸಾಕು, ಬಾಯಿ ಮುಚ್ಚ. ಅಷ್ಟೆಲ್ಲ ನಾಟಕ ಮಾಡಿ ಇಲ್ಲಿ ಇಕ್ಕಿ ಮನೆಗೆ ಬಂದಿಯಲ್ಲ. ನಾನು ಯಾವತ್ತು ನಾನು ನಿಮ್ಮಿಬ್ಬರನ್ನು ರೋಡ್ನಾಗ ನೋಡಿದ್ನೋ, ನನಗೆ ನಿಮ್ಮಿಬ್ಬರ ಮೇಲೆ ಅವತ್ತ ಅನುಮಾನ ಇತ್ತು ನನಗೆ, ನಿಮ್ಮಿಬ್ಬರ ಮಧ್ಯೆ ಏನೋ ಐತಿ ಅಂತ ಹೇಳಿ. 3 ಹೊತ್ತು ಟಕ 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 ಅಂತ ಮೆಸೇಜ್ ಮಾಡೋದು, ಇಲ್ಲಾಂದ್ರೆ 3 ಹೊತ್ತು ಫೋನೇ ಲಕ 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 ಅಂತ ಹಲಕಿಸ್ಕೊಂಡು ಮಾತಾಡೋದು. ಇದು ಬಿಟ್ಟು ಏನು ಮಾಡಕತ್ತಿದ್ದಿ? ನಾನು ಒಂದು 15-20 ದಿನದಿಂದ ನೋಡಕತ್ತೀನಿ, ನನಗೂ ನೋಡಿ ನೋಡಿ ಸಾಕಾಗೋತು. ಬೆಡ್ರೂಮ್ನಾಗ ಬಂದರೂ ಫೋನ್ನಾಗ ಮಾತಾಡ್ತಿ, ಹಾಲಾಗಿದ್ರು ಫೋನು, ಬಾತ್ರೂಮ್ಗೆ ಹೋದ್ರು ಫೋನು 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 ಫೋನು. ಇದಕ್ಕನ ಎಷ್ಟು ಚಂದ ನೀನು ನಾಗಭೂಷಣ್ ಮನೆಗೆ ಹೋದಂಗೆ ಮಾಡಿ, ಎಷ್ಟು ಚಂದ ನಾಟಕ ಮಾಡಿ ಈಕಿ ಮನೆಗೆ ಬಂದಲ್ಲ ನೋಡಮ್ಮ. ನಿಂದು ಯಾಕೆ ಭಾಳ ನಾಲಿಗೆ ಉದ್ದಾಕತೈತಿ. ನನ್ನ ಮಗಳ ಫ್ರೆಂಡ್ ಹೆಂಡತಿಯನ್ನ ಒಂದ ಕಾಣಕನ ಸುಮ್ಮನದೀನಿ, ಇಲ್ಲ ಅಂದಿದ್ದು ಇಷ್ಟೊತ್ತಿಗೆ ನೀನು ಕುದುರೆ ಜೊಟ್ಟು ತಿರ್ಗ್ಯಾಚ್ ಹೊಡಿತಿದ್. ಮತ್ತೆ ಹೊಡಿತಿದ್ದಿ ಬಿಟ್ರ ಏನಿಲ್ಲ. ನನ್ನ ಗಂಡನ್ಗ ನನ್ನಿಂದ ಡೈವರ್ಸ್ ಕೊಡಿಸಿ ನಿನ್ನ ಮಗಳ ನನ್ನ ಗಂಡನ ಕೊಳ್ಳಿ ಕಟ್ಟಿ ನನ್ನ ಬಾಯ ಮಣ್ಣು ಹಾಕ್ತಿ ಬಿಟ್ಬಿಟ್ರೆ ನಾನು. ಏನಮ್ಮ ನೀನು? ವಿನಯ್, ನೀನ್ ಹೆಂಡತಿಗೆ ಒಂದ್ ಸ್ವಲ್ಪ ಹೇಳಪ್ಪ, ಏನ್ ಮಾನ ಮರ್ಯಾದಿಲ್ಲ ಹೆಂಗ್ ಮಾತಾಡ್ತಾಳ ನೋಡು. ಏನು ನನಗೆ ಮಾನ ಮರ್ಯಾದಿಲ್ಲ? ನಿಮಗೆ ಯಾರಿಗೂ ಮಾನ ಮರ್ಯಾದಿಲ್ಲ. ಇಷ್ಟೊತ್ನಾಗ ಅದು ಒಬ್ಬತ್ತು ಗಂಡ್ಮಗನ್ನ ಏನು ಇಷ್ಟು ದೂರದವರೆಗೂ ಊಟಕ್ಕೆ ಕರಿಯೋದು? ಯಾಕ ಹಗ್ಲತ್ತು ಲಂಚ್ ಕರೆದ್ರಾಗಲ್ಲನ, ಡಿನ್ನರ್ಗೆ ಕರಿಬೇಕನ? ಏನಮ್ಮ ಮಹಾತಾಯಿ, ನೋಡಕ್ಕೇನು ಫುಲ್ ಗೌರಮ್ಮನ್ ಥರ ಅದಿದಿ. ಎಷ್ಟುದ್ದ ನಿನ್ನ ಸೀರೆ ಐತಲ್ಲ, ಅಷ್ಟುದ್ದ ನಿನಗೆ ಹೊಲಸು ಆಸೆನೇ ಅದ ಅನ್ಸತ್ತಲ್ಲ. ಗೌರಿ, ಭಾಳ ಹದ್ದು ಮೀರಿ ಮಾತಾಡಕತ್ತಿ ನೀನು. ನನ್ನ ಮನೆಗೆ ನಿಂತಿ ನೀನು ನನ್ನ ಬಗ್ಗೆ ಮಾತಾಡಕತ್ತಿದ್ದಿ. ಹುಷಾರಾಗಿರು, ನಾಲ್ಗಿನ ಕಿತ್ತು ಕೈಯಾಗ ಕೊಡ್ತೀನಿ. ನಾನು ನಿನ್ನ ಗಂಡಲ್ಲ, ನೀ ಏನಂದ್ರು ಅನಿಸ್ಕೊಂಡು ನೀ ಏನು ಮಾಡಿದ್ರು ಮಾಡಿಸ್ಕೊಂಡು ನಿನ್ನ ಜೊತೆಗೆ ಇರಕ್ಕ. ಇಂಥದ ಮಳ್ಳಿ ಥರ ಮಾತಾಡಿ, ಸಾಫ್ಟಾಗಿ ಮಾತಾಡಿ, ದೊಡ್ಡ ಗರ್ತಿ ಥರ ಮಾಡಿ ನನ್ನ ಗಂಡನ ಮರಳು ಮಾಡಿಯಲ್ಲ. ಮೊದ್ಲಿನ ಮನೆಯಿಂದ ಹೊರಗೆ ಹೋಗಮ್ಮ. ಏನ್ ನನ್ನ ಮಗಳ ಬಗ್ಗೆ ನನ್ನ ಮನೆಗೆ ಬಂದು ಏನಾರ ಮಾತಾಡ್ತೀಯ ನೀನು? ಬಾಯಿಗೆ ಬಂದಂಗ ನಡಿಯ ಮನೆ ಹೊರಗೆ ನಡಿಯಮ್ಮ ಮೊದ್ಲು. ವಿನಯ್, ನೀನ್ ಹೆಂಡತಿ ಕರ್ಕೊಂಡು ನೀನ್ ಮನೆಗೆ ಹೋಗಪ್ಪ. ಏನ್ ಬೇಕು ಅದನ್ನ ಮಾತಾಡ್ತಾಳೆ ನಿನ್ ಹೆಂಡತಿ. ಮಾನ ಮರಿದ ಏಟು ಇಲ್ಲ ಆಕಿಗೆ. ಓಹ್,
ಅಬ್ಬಬ್ಬಬ್ಬಬ್ಬ, ಏನು ಇಡೀ ಫ್ಯಾಮ್ಲಿನ ನಾಟಕಾರರು. ನನಗೆ ಮಾನ ಮರಿದಿಲ್ಲ, ನಿಮಗೆ ಮಾನ ಮರಿದಿಲ್ಲ. ಯಾಕ ನಿಮ್ಗೇನು ಗೊತ್ತೇ ಇಲ್ಲ. ಮದುವೆ ಆಗಿರೋ ಗಂಡಸನ್ನ ಬಳಿ ಹಾಕೊಂಡು ಇಷ್ಟೊತ್ತಿಗೆ ಮನೆ ಕಸ್ಕೋತಾಳಲ್ಲ. ತಗೊಳ್ರಿ ನಿಮ್ಮ ಮಗಳ ಫೋನ್ ತಗೊಳ್ರಿ, ಹೇಳ್ತೀನಿ. ಇಲ್ಲ ನನ್ನ ಗಂಡನ ಫೋನ್ ಇಸ್ಕೊಳ್ರಿ, ನೋಡ್ರಿ ಚಾಟ್ ತೆಗೆದು ನೋಡ್ರಿ, ಡಯಲಿಸ್ಟ್ ನೋಡ್ರಿ, ಎಲ್ಲ ನಿಮ್ಮ ಮಗಳಿಗೆ ಇರ್ತಾವು. ಹೆಸರು ನೋಡ್ಬೇಕು ಅನ್ನೋದ್ರಾಗನ ಮುಚ್ಕೊಂಡ್ರು. ನಂಗೆ ಗೊತ್ತು, ಈಕಿನ ಅದು. ಗೌರಿ, ಏನ್ ಗೌರಿ? ಹಾ, ನಂಗೆ ಈಗ ಅರ್ಥ ಆಗತೈತಲ್ಲ, ನಂಗೆ ಈಗ ಅರ್ಥ ಆಯ್ತು. ಯಾಕ ನಾನಾಗಿನ ಚಂದಾಗ ಮಾತಾಡ್ಸಿದ್ರು ನಾನು ಮಾತಾಡ್ಸಲ್ಲ, ನಾನಾಗಿ ನಿಮ್ಮನ್ನು ಮುಟ್ಟಿದ್ರು ಮುಟ್ಬೇಡ, ಕೈ ತೆಗಿ, ದೂರ ಮಲ್ಕೋ ಅಂತ ನನ್ನಿಂದ ಯಾಕೆ ದೂರ ಮಲ್ಕೋತಿದ್ರಿ ಅಂತ ನಂಗೆ ಈಗ ಗೊತ್ತಾಯ್ತು. ನಂಗೆ ಇಲ್ಲೈತಿ ಸಮಾಚಾರ. ದೊಡ್ಡ ಗರ್ತಿ ಗೌರಮ್ಮ ಇಲ್ಲೇ ಅದಾಳ. ಅದಕ್ಕ ಮುಚ್ಚು ಬಾಯಿ. ಅದೇನ್ ಬಾಯ ಬಚ್ಚಲದು? ವಿನಯ್, ಏನ್ ವಿನಯ್ ಇದು? ನಿಜವಾಗ್ಲೂ ನೀವು ಈ ತರ ಮಾಡ್ತೀರಂತ ನಾನು ಅನ್ಕೊಂಡಿರ್ಲಿಲ್ಲ ವಿನಯ್. ಅಯ್ಯೋ ಸರು, ಒಂದ್ ನಿಮಿಷ ಸುಮ್ಮನಿರ್ತೀಯೇನು? ಅಳ್ಬೇಡ ಪ್ಲೀಸ್. ನೀ ಯಾಕೆ ಅಳ್ತಿದ್ದಿ? ಅದು ನಾಯಿ ಬೊಗಳಿದ್ರೆ ಯಾವತ್ತು ದೇವ್ಲೋಕ ಹಾಳಾಗಲ್ಲ ಸರು. ಸಮಾಧಾನ ಮಾಡ್ಕೋ, ನಾವು ಕರ್ಕೊಂಡು ಹೋಗ್ತೀನಿ, ಸಮಾಧಾನ ಮಾಡ್ಕೋ. ಅಂಕಲ್, ಆಂಟಿ, ಐ ಆಮ್ ರಿಯಲಿ ಸಾರಿ ಆಂಟಿ, ಐ ಆಮ್ ರಿಯಲಿ ಸಾರಿ ಅಂಕಲ್. ಏನ್ ಸಾರಿ ಅಪ್ಪ? ಏನ್ ಸಾರಿ? ಏನ್ ಮನುಷ್ಯ ಅವಳು ನೀನೇಂತಿ? ನಡಿ ಗೌರಿ, ನಡಿ ಮೊದ್ಲಿಲ್ಲಿಂದ. ಏನು ಹೋಗಲ್ಲ, ನಾನು ಇಲ್ಲಿಂದ ಬರಲ್ಲ. ಒಂದ್ 4 ಮಂದಿ ಕೂಡಿಸಿ ನಾನು ನ್ಯಾಯ ಕೇಳ್ತೀನಿ. ಅದು ಬೇರೆ ಧೈರ್ಯ ಅಲ್ಲ, ಅದಕ್ಕೆ ಇಲ್ಲಿವರೆಗೂ ಬಂದಿರಿ. ಊರಿಂದ ಏನಿಲ್ಲ ಅಂದ್ರೆ ಒಂದು 5 ಕಿಲೋಮೀಟರ್ ದೂರ ಐತಿ ಮನಿ. ನಾನು ಇಲ್ಲಿ ಎಷ್ಟು ಕೂಗಾಡಿ ಬಾಯ್ ಬಡ್ಕೊಂಡ್ರು ಯಾರು ಬರಲ್ಲ. ಅದಕ್ಕೆ ನಿಮ್ದೇನು ರಂಗಿನಾಟ ಗೊತ್ತಾಗಲ್ಲ ಅಂತಲ್ಲ, ಎಲ್ಲ ಪ್ಲಾನ್ ಮಾಡಿ ಪೂರ್ತಿ ಫ್ಯಾಮ್ಲಿನ ಸೆಟಪ್ ಮಾಡಿ ಈ ಊರಾಗ ಇಟ್ಕೊಂಡಿರಲ್ಲ. ಇಟ್ಕೊಂಡಕ್ಕಿನ ಇಟ್ಕೊಳಕ್ ಒಳ್ಳೆ ಜಾಗ ಇಟ್ಕೊಂಡಿರಿ ನೋಡ್ರಿ. ನನ್ನ ಹೊಡಿತೀಯಾ? ಅಯ್ಯೋ ವಿನಯ್, ನಿಲ್ಲಿಸ್ತೀರ ನಿಮ್ಮಿಬ್ಬರದು? ಕರ್ಕೊಂಡೋಗ್ರಿ ಮೊದ್ಲು ಮೇಂಟಿನ. ಸರು, ಅದೇನೇ ಇದ್ರು ಮುಂಜಾನೆ ಮಾತಾಡೋಣಂತ ಕರ್ಕೊಂಡು ಹೋಗ್ರಿ ಇಲ್ಲಿಂದ ನಿಮ್ಮ ಹೆಂಡ್ತಿನ. ಓಹೋ, ಇಷ್ಟೆಲ್ಲ ಆಗಿ ನಾವು ಗಂಡ ಹೆಂಡತಿ ಬಡದಾಡಿದ್ರು ನೀನು ಮಾನ ಮರೀದಿ ಹೋದ್ರು ಇನ್ನೂ ನನ್ನ ಗಂಡನ ಜೊತೆ ಬೆಳಗ್ಗೆ ಮಾತಾಡ್ಬೇಕನ್ನು ನೀನು. ಅದೆಷ್ಟು ಮಾತಾಡ್ತಿದ್ದಿತ್ತವ ನನ್ನ ಗಂಡನ ಹತ್ರ. ನಿನಗೆ ನಾಚಿಕೆ ಆಗಲ್ಲ? ಮದುವೆಯಾಗಿರೋ ಗಂಡಸ ಜೊತೆ ಮಾತಾಡ್ತೀನಿ ಅಂತೀಯಲ್ಲ, ನಿನಗೆ ಗೊತ್ತಿಲ್ಲ? ಓ, ಭವಿಷ್ಯ ನನ್ನ ಗಂಡ ನಿನಗೆ ನನ್ನ ಮದುವೆ ಆಗಿತ್ತಂತ ಹೇಳನೋ ಇಲ್ಲೋ? ಇಲ್ಲ ಎಲ್ಲ ಗೊತ್ತಿದ್ದನು 3 ಬಿಟ್ಟು ನಿಂತ್ಕೊಂಡು ನಿಮ್ಮವ್ವ ಅಪ್ಪನ್ನು ಕರ್ಕೊಂಬಂದಿಲ್ಲದೇನೋ ಅಲ್ಲ? ವಿನಯ್, ನಿಮ್ಮ ಹೆಂಡತಿಗೆ ಹೇಳ್ರಿ ಸುಮ್ಮನಿರಕ್ಕ. ನಮ್ಮ ತಮ್ಮ ಏನಾರ ಬಂದ್ರೆ ಇಲ್ಲಿಗೀಗ ಬ್ಯಾರೇನ ಆಗತ್ತ. ಈಕಿನ ಮತ್ತೆ ಜುಟ್ಟಿಡ್ದು ಒಳಗೆ ಎಳ್ದು ಒಗಿತಾನವ. ನಾ ಹೇಳಕತ್ತೀನಿ, ಬಾಯಿ ಮುಚ್ಕೊಂಡಿಕಿನ ಹೋಗಂತ ಹೇಳ್ರಿ. ನನ್ನ ತಮ್ಮ ಬರಕ್ಕಿನ ಮುಂಚೆಗೆ ಹೋಗಕ್ಕೆ ಹೇಳ್ರಿ. ಅವ ಎಷ್ಟು ಸಿಟ್ಟಗದನಂದ್ರ ಈಕಿನ ಸಾಯಿ ಹೊಡ್ಯಕ್ಕೂ ಹೇಸದಲ್ಲವ. ಕರ್ಕೊಂಡು ಹೋಗ್ರಿ ನಿಮ್ಮ ಹೆಂಡತಿನ. ಆಯ್ತು ಸರು, ನೀ ಅಳಬೇಡ ಪ್ಲೀಸ್, ಸಮಾಧಾನ ಮಾಡ್ಕೋ. ಅಬ್ಬಬ್ಬಬ್ಬಬ್ಬಾ, ಎಂತ ಪ್ರೀತಿ ಅಬ್ಬಬ್ಬಾ. ಅಯ್ಯಯ್ಯೋ, ನಾನು ನಿಮ್ಮ ಮುಂದನ ಅಷ್ಟು ದಿನ ಆತ್ನಲ್ಲ, ನಾನು ಮಾತಾಡ್ಸಿ, ನನ್ನ ಜೊತೆಗೆ ಮಾತಾಡ್ರಿ, ನನ್ನ ನೋಡ್ರಿ. ಬರಲೇ ಇಲ್ಲ ಕಣಿಕರ ನನ್ನ ಮೇಲೆ. ಅದೇನಕ್ಕೆ ಅಷ್ಟು ಹತ್ತುಕೊಳ್ಳೋಣ, ಒಂದಿಷ್ಟು ಗುಳುಗುಳು ಅಂದ್ಕೊಳ್ಳೋಣ. ಅದೆಷ್ಟು ಪ್ರೀತಿ. ಛೇ 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 ಛೇ. ನಿನ್ನ ಬಾಯಿ ಮುಸ್ತಿಯ ಕುತ್ತಿಗೆ ಇಚ್ಚಿಗ್ಲ ನಿನ್ನ. ಇಷ್ಟು ಫೋರ್ಸ್ ಹಾಕಿದ್ರೆ ಯಾರು ಸಾಯಲ್ಲ. ಕರೆಕ್ಟ್ ಸೆಂಟ್ರಿಗೇನ ಫೋರ್ಸ್ ಹಾಕು. ಒಂದೇ ಸರಿಗೆ ನಿಗರ್ಕೋತೀನಿ, ಆಮೇಲೆ ಐತಿ ನಿನಗೆ. ಛೇ ಅಪ್ಪ, ನಿಮ್ಮಿಬ್ಬರಿಗೂ ಕೈ ಮುಗಿತೀನಿ. ನೀನು ಹಿಂದೆ ಇಲ್ಲಿಂದ ಕರ್ಕೊಂಡು ಹೋಗಿ ಫಸ್ಟು. ನಡಿ ಗೌರಿ, ನಡಿ ಇಲ್ಲಿಂದ. ಯಾಕ ಭಯ ಆಗತ್ತನ? ನನ್ನ ಸಾಯಿಸಿ ಆಮೇಲೆ ಹೆಂಗೆ ಕೇಸ್ ಮುಚ್ಚಾಕದು, ಹೆಂಗ ಏನು ಎಲ್ಲ ಭಯ ಆತನ? ಅದಕ್ಕೆ ಹೆದರ್ಸ ನೋಡಿಸ್ತೇನ? ನಾನೆಲ್ಲಿ ಹೋಗ್ತೀನಿ ಹೇಳೀಗ? ಎಲ್ಲಿಗಾರ ಹೋಗು, ಮೊದ್ಲು ಈ ಮನೆಯಿಂದ ಹೊರಗೆ ಹೋಗು. ನಿನ್ನ ಸರ್ವಾಂಗಕ್ಕೂ ನನ್ನ ಸಾಷ್ಟಾಂಗ ನಮಸ್ಕಾರ. ಮೊದ್ಲು ಇಲ್ಲಿಂದ ಹೊರಗೆ ಹೋಗು, ಕೈ ಮುಗಿತೀನಿ ನಿನಗ.